ವೀಕ್ಷಕರೇ, ದಾರಿದೀಪ ನ್ಯೂಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಮುಸ್ಲಿಮ್ಮನರಿಂದ ನಾಶವಾದ ಸೋಮನಾಥ ಮಂದಿರದ ಬಗ್ಗೆ. 1. ಸೋಮನಾಥ ಮಂದಿರದ ಸ್ಥಾನ ಮತ್ತು ಮಹತ್ವ. ಗುಜರಾತಿನ ಸೌರಾಷ್ಟ್ರ ಪ್ರದೇಶದಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿ ಗಂಭೀರವಾಗಿ ನಿಂತಿರುವ ಈ ಮಂದಿರ ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು. 12 ಜ್ಯೋತಿರ್ಲಿಂಗಗಳಲ್ಲಿ ಶ್ರೇಷ್ಠವಾದುದು. ಶಿವನನ್ನು ಇಲ್ಲಿ ಸೋಮನಾಥ ಅಂದರೆ ಚಂದ್ರನ ಸ್ವಾಮಿ ಎಂದು ಪೂಜಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಚಂದ್ರನು ಶಾಪದಿಂದ ಮುಕ್ತನಾಗಲು ಇಲ್ಲೇ ಶಿವನನ್ನು ಆರಾಧಿಸಿದನು. ಅದರ ಫಲವೇ ಈ ಮಹಾಲಿಂಗ. 2. ಸೋಮನಾಥ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ. ಸೋಮನಾಥ ಮಂದಿರದ ಇತಿಹಾಸ ಇಂದಿನಿಂದ ಕನಿಷ್ಠ 2500 ವರ್ಷಗಳ ಹಿಂದಿನದು. ಗುಪ್ತಕಾಲ, ಮೌರ್ಯಕಾಲ, ಸೋಳಂಕಿ ರಾಜವಂಶ ಪ್ರತಿಯೊಂದು ಯುಗದಲ್ಲೂ ಈ ಮಂದಿರ ಪುನರ್ನಿರ್ಮಾಣಗೊಂಡಿದೆ. ಇದು ಒಂದು ಮಂದಿರ ಮಾತ್ರವಲ್ಲ, ಭಾರತದ ನಿರಂತರ ನಾಗರಿಕತೆಯ ಸಾಕ್ಷಿ. 3. ಮಹಮೂದ್ ಘಜನಿಯ ದಾಳಿ 1025 AD. ಇತಿಹಾಸದ ಅತ್ಯಂತ ನೋವಿನ ಅಧ್ಯಾಯ ಇಲ್ಲಿಂದ ಆರಂಭ. ಕ್ರಿಸ್ತಶಕ 1025ರಲ್ಲಿ ಮಹಮೂದ್ ಘಜನಿ ಸೋಮನಾಥ ಮಂದಿರದ ಮೇಲೆ ದಾಳಿ ನಡೆಸಿದ. ಇದು ಕೇವಲ ದಾಳಿಯಲ್ಲ, ಸಂಸ್ಕೃತಿಯ ಮೇಲೆ ನಡೆದ ಯುದ್ಧ. ಏನು ಮಾಡಲಾಯಿತು? ಮಂದಿರ ಸಂಪೂರ್ಣ ಧ್ವಂಸ, ಶಿವಲಿಂಗ ಮುರಿತ, ಅಪಾರ ಸಂಪತ್ತಿನ ಲೂಟಿ, ಸಾವಿರಾರು ನಿರಪರಾಧ ಭಕ್ತರ ಹತ್ಯೆ. ಘಜನಿ ಹೇಳಿದ್ದೇನು? ಇದು ದೇವಾಲಯವಲ್ಲ, ಶಕ್ತಿಯ ಕೇಂದ್ರ. ಇದನ್ನು ಮುರಿದರೆ ಈ ಜನರ ಆತ್ಮ ಮುರಿಯುತ್ತದೆ. 4. ಆದರೆ ಸೋಮನಾಥ ಮುರಿಯಲಿಲ್ಲ. ಇತಿಹಾಸ ಇಲ್ಲಿ ತಿರುವು ಪಡೆಯುತ್ತದೆ. ಮಹಮೂದ್ ಹೋದ ತಕ್ಷಣ ಭಾರತೀಯರು ಮತ್ತೆ ಮಂದಿರ ನಿರ್ಮಿಸಿದರು. ಆದರೆ ಮತ್ತೆ ದಾಳಿ, ಮತ್ತೆ ಧ್ವಂಸ, ಮತ್ತೆ ನಿರ್ಮಾಣ. ಇತಿಹಾಸದ ಪ್ರಕಾರ ಸೋಮನಾಥ ಮಂದಿರವನ್ನು ಕನಿಷ್ಠ 17 ಬಾರಿ ಧ್ವಂಸಗೊಳಿಸಲಾಗಿದೆ. ಆದರೆ 18 ಬಾರಿ ಪುನರ್ನಿರ್ಮಾಣಗೊಂಡಿದೆ. ಇದು ಏನು ಹೇಳುತ್ತದೆ? ಮಂದಿರ ಮುರಿಯಬಹುದು, ಆದರೆ ಧರ್ಮ ಮುರಿಯಲು ಸಾಧ್ಯವಿಲ್ಲ. 5. ಮುಘಲ್ ಕಾಲ, ಔರಂಗಜೇಬನ ಕಾಲದ ಧ್ವಂಸ. 17ನೇ ಶತಮಾನದಲ್ಲಿ ಔರಂಗಜೇಬ್ ಮತ್ತೊಮ್ಮೆ ಮಂದಿರ ಧ್ವಂಸಗೊಳಿಸಿದ. ಮಸೀದಿ ನಿರ್ಮಿಸದಾಯಿತು, ಶಿವಲಿಂಗದ ಸ್ಥಳದಲ್ಲಿ ಇಸ್ಲಾಮಿಕ್ ಸಂಕೇತಗಳು. ಆದರೆ ಜನರ ಮನಸ್ಸಿನಲ್ಲಿ ಶಿವನನ್ನು ಅಳಿಸಲು ಸಾಧ್ಯವಾಗಲಿಲ್ಲ. ಢ. ಸ್ವಾತಂತ್ರ್ಯ ನಂತರ ಭಾರತದ ಆತ್ಮಗೌರವದ ಪುನರುತ್ಥಾನ. 1947 ಭಾರತ ಸ್ವತಂತ್ರವಾಯಿತು. ಆ ಸಮಯದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಪಷ್ಟವಾಗಿ ಹೇಳಿದರು, ಸೋಮನಾಥ ಮಂದಿರ ಪುನರ್ನಿರ್ಮಾಣ ಭಾರತದ ಆತ್ಮಗೌರವದ ಪುನರ್ಸ್ಥಾಪನೆ. ಪ್ರಧಾನಿ ಜವಾಹರ್ಲಾಲ್ ನೆಹರು ವಿರೋಧಿಸಿದ್ದರೂ ಜನರ ಸಂಕಲ್ಪ ಗೆತ್ತು. 7. 1951 ಪುನರ್ನಿರ್ಮಾಣ ಮತ್ತು ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್. 1951ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ಡಾ. ರಾಜೇಂದ್ರ ಪ್ರಸಾದ್ ಸೋಮನಾಥ ಮಂದಿರವನ್ನು ಉದ್ಘಾಟಿಸಿದರು. ಅವರು ಹೇಳಿದ ಅಮರವಾಕ್ಯ, ಸೋಮನಾಥದ ಪುನರ್ನಿರ್ಮಾಣ ಕೇವಲ ಧರ್ಮದ ಕಾರ್ಯವಲ್ಲ, ಅದು ರಾಷ್ಟ್ರದ ಆತ್ಮದ ಪುನರ್ನಿರ್ಮಾಣ. 8. ಇಂದಿನ ಸೋಮನಾಥ ಸಂದೇಶವೇನು? ಇಂದು ಸೋಮನಾಥ ಮಂದಿರ ಶಾಂತವಾಗಿ ನಿಂತಿದೆ, ಆದರೆ ಅದರ ಗೋಡೆಗಳು ಇನ್ನೂ ಹೇಳುತ್ತಿವೆ, ಧರ್ಮದ ಮೇಲೆ ದಾಳಿಯಾಗಬಹುದು, ಸಂಸ್ಕೃತಿ ನಾಶ ಮಾಡಲು ಪ್ರಯತ್ನ ಮಾಡಬಹುದು, ಆದರೆ ಭಾರತೀಯ ಆತ್ಮವನ್ನು ಸೋಲಿಸಲಾಗದು. ಅಂತಿಮ ಸಂದೇಶ, ಕ್ಲೈಮ್ಯಾಕ್ಸ್. ಸೋಮನಾಥ ಎಂದರೆ ಕಲ್ಲಲ್ಲ. ಸೋಮನಾಥ ಎಂದರೆ ಸಂಕಲ್ಪ, ಪುನರುತ್ಥಾನ, ಭಾರತೀಯ ಚೈತನ್ಯ. ಮಂದಿರಗಳು ಕುಸಿಯಬಹುದು, ಆದರೆ ಧರ್ಮ ಮತ್ತು ಸಂಸ್ಕೃತಿ ಎಂದಿಗೂ ಕುಸಿಯುವುದಿಲ್ಲ. ಸೋಮನಾಥ ಮುರಿಯಲ್ಪಟ್ಟರೂ ಮಣಿಯದ ಭಾರತದ ಕಥೆ. ಈ ರೀತಿ ನಮ್ಮ ಮಂದಿರ ಸಂಸ್ಕೃತಿ ಹಾಳು ಮಾಡಿದ ಮುಸ್ಲಿಮ್ಮನನ್ನು ಶಾಂತಿಧೂತರು ಎಂದು ಕರೆಯುವ ಈ ನೀಚ ನಿಜಗುಣ ಸ್ವಾಮಿ ಅನ್ನುವ ಕಪಟ ಸೊಗಲಾಡಿಗೆ ಏನನ್ನಬೇಕೋ ನೀವೇ ಅರಿತು ಹೇಳಿ. ನಮ್ಮನ್ನ ಕೇಳಿದರೆ ಇವನು ನಗರ ನಕ್ಸಲ್. ಮಹಾಜನತೆ ಇನ್ನಾದರೂ ಇಂಥ ನಗರ ನಕ್ಸಲರ ಮಾತಿಗೆ ಮರಳಲಾಗದೆ ಜಾಗರಾಗಿ ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.